ಸದ್ಯಕ್ಕೆ ರಾಮಾಚಾರಿ ವಿಚಾರದಲ್ಲಿ ಯಾವೆಲ್ಲ ಟ್ವಿಸ್ಟ್ ಗಳು ಪಡೆದುಕೊಳ್ಳುತ್ತೆ ಅಂತ ಅಭಿಮಾನಿಗಳು ಸಹ ತಿಳ್ಕೊಳ್ಳೋಕೆ ವೇಟ್ ಮಾಡ್ತಿದ್ದಾರೆ. ತುಂಬಾ ಜನ ಒಂದು ರಾಮಾಚಾರಿ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಒಂದು ಕುತೂಹಲದಿಂದ ಎಲ್ಲರೂ ಕೂಡ ಇದ್ದಾರೆ. ಏನಕ್ಕೆ ಅಂದ್ರೆ ರಾಮಾಚಾರಿಗೆ ಏನಾಗುತ್ತೆ, ಯಾವ ರೀತಿ ಕೆ ಫೈಟ್ ಮಾಡ್ತಾನೆ, ಚಾರು ನಿಜಕ್ಕೂ ಕೂಡ ಬಚಾವ್ ಮಾಡ್ತಾಳ, ಗುರುಜಿ ಹತ್ರ ಸೇರಿಸ್ತಾಳ, ಪವಾಡ ನಡೆಯುತ್ತಾ, ಕಣ್ಬಿಡ್ತಾನ, ಎಚ್ಚರ ಆಗುತ್ತಾ, ಒಂದು ಬ್ರೈನ್ ಡೆಡ್ ಆಗಿದೆ ಅಂತಿದ್ರೆ ಅದು ಸರಿ ಹೋಗುತ್ತಾ ಏನು ಅಂತ ತಿಳ್ಕೊಳ್ಳೋಕೆ ಅಭಿಮಾನಿಗಳು ವೇಟ್ ಮಾಡ್ತಿದ್ದಾರೆ. ಅದಕ್ಕೆ ಇನ್ನ ಕೆಲವು ದಿನಗಳು ಕಾಯಬೇಕು. ಯಾಕೆಂದ್ರೆ ಇನ್ನ ಒಂದು ಫೈಟಿಂಗ್ ಸೀಕ್ವೆನ್ಸ್ ಬರಬೇಕು. ಈಗ ರೌಡಿಗಳು ಅಟ್ಯಾಕ್ ಮಾಡ್ಬಿಟ್ಟಿದ್ದಾರೆ ಆಂಬುಲೆನ್ಸ್. ಈಗ ಕೆ ಬಂದು ಫೈಟಿಂಗ್ ಅನ್ನ ಮಾಡ್ತಾನೆ, ಅದನ್ನ ಚಾರು ಕೂಡ ನೋಡ್ತಾಳೆ. ಚಾರು ಬೇರೆ ಕೆ ಮೇಲೆ ಫುಲ್ ಕೋಪ ಮಾಡ್ಕೊಂಡಿದ್ದು. ಯಾಕೆಂದ್ರೆ ಅವ್ನ್ ಮನೆಗೆ ಬಂದಿರೋದು ನಾಶ ಮಾಡೋಕೆ, ತೊಂದರೆ ಕೂಡ ಕಾಯ್ಗೆ ಹೀಗೆ ಅಂತ. ಆದ್ರೆ ಕೆ ಬದಲಾಗಿರುವಂತ ವಿಚಾರ ಇನ್ನ ಚಾರುಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ. ನನ್ನ ಅಣ್ಣನ ಕಾಪಾಡಬೇಕು, ನನ್ನ ಅತ್ತಿಗೆನ ಕಾಪಾಡಬೇಕು ಅಂತಾನೆ ಇಲ್ಲಿ ಕೆ ಬಂದಿರೋದು. ಒಳ್ಳೆಯವನಾಗ್ಬಿಟ್ಟಿದ್ದಾನೆ, ಜೊತೆಗೆ ತಾಯಿಗೂ ಕೂಡ ತಿಳಿಸ್ತೇನೆ ಆದಷ್ಟು ಬೇಗ ಒಂದು ಮಗನನ್ನ ಕರ್ಕೊಂಡ್ ಬರ್ತೀನಿ ಅಂತ. ಇವನೇ ಅದು ಅಂದ್ರೆ ಈ ಮೂರನೇ ಮಗ. ಈ ರೀತಿಯ ಒಂದು ಟ್ವಿಸ್ಟ್ ಗಳು ಬರಲಿದೆ. ಇನ್ನಾಗ ಅಣ್ಣ ತಮ್ಮ ಯಾವಾಗ ಒಂದಾಗ್ತಾರೆ ಅದನ್ನ ನೋಡ್ಬೇಕು ಅಂತಾನೆ ಕಾಯ್ತಾ ಇದ್ದಾರೆ. ಒಟ್ಟಿನಲ್ಲಿ ಚೆನ್ನಾಗಿ ನಟಿಸ್ತಾ ಇದ್ದಾನೆ ಕೆ. ಅದ್ಭುತವಾದಂತ ಡ್ಯುಯಲ್ ಪಾತ್ರವನ್ನ ಮಾಡ್ತಿದ್ದಾರೆ. ಹೀರೋ ಪಾತ್ರಧಾರಿ ಅಂದ್ರೆ ರಿಯಲ್ ಲೈಫ್ ನಲ್ಲಿ ಇವರ ಹೆಸರು ಋತ್ವಿಕ್ ಅಂತ, ಮೌನ ಅಂತ ಅವರ ರಿಯಲ್ ಲೈಫ್ ಹೆಸರು. ಅಂದ್ರೆ ಚಾರು ಪಾತ್ರ ಮಾಡ್ತಿರುವಂತವ್ರು. ನಿಜಕ್ಕೂ ಸೂಪರ್ ಆಗಿ ನಡೆಸ್ತಿದ್ದಾರೆ. ನಿಮಗೆ ಯಾವ ಪಾತ್ರಧಾರಿಗಳು ಇಷ್ಟ, ನೀವು ಕೂಡ ನೋಡ್ತಾ ಇದ್ದೀರಾ. ಅದ್ಭುತವಾದಂತ TRP ಅನ್ನ ಪಡೆದುಕೊಂಡು ಹಾಗೆ ಮುಂದೆ ಸಾಗುತ್ತದೆ. ಪ್ರತಿಯೊಬ್ರು ಕೂಡ ಅಷ್ಟೇ ಎಂಜಾಯ್ ಮಾಡ್ತಿದ್ದಾರೆ. ನೋಡ್ಬೇಕು ಮುಂದೆ ಯಾವೆಲ್ಲ ಟ್ವಿಸ್ಟ್ ಗಳು ಬರುತ್ತೆ, ಯಾವ ರೀತಿ ಚಾರು ಹೋಗಿ ಬೇಗ ಸೇರಿಸ್ತಾಳ, ಗುರುಜಿ ಏನಂತಾರೆ, ಎಷ್ಟು ಬೇಗ ಅವನಿಗೆ ಪ್ರಜ್ಞೆ ಬರುತ್ತೆ ಎಲ್ಲವನ್ನೂ ಕೂಡ ಕಾದು ನೋಡ್ಬೇಕಿದೆ. ಚೆನ್ನಾಗಿ ಬರ್ತಿದೆ ಒಟ್ಟಿನಲ್ಲಿ.